ಸೆಕೆಂಡ್ ಮೋಸ್ಟ್ ಕಾಮನ್ ನ್ಯೂರೋ ಡಿಜೆನರೇಟಿವ್ ಡಿಸಾರ್ಡರ್ ಇದು ಆಫ್ಟರ್ ಆಲ್ಝೈಮರ್ಸ್. ಸೊ ಪ್ರೋಗ್ರೆಸಿವ್ ನ್ಯೂರೋಲಾಜಿಕಲ್ ಡಿಸಾರ್ಡರ್ ಇದು ಮೂವ್ಮೆಂಟ್, ಬ್ಯಾಲೆನ್ಸ್ ಮತ್ತೆ ಕೋಆರ್ಡಿನೇಷನ್ ಎಫೆಕ್ಟ್ ಮಾಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಪಾರ್ಕಿನ್ಸನ್ಸಿನ ಬಗ್ಗೆ ಒಂದು ಸ್ವಲ್ಪ ಅವೇರ್ನೆಸ್ ಬರ್ತಾ ಇದೆ. ಸೊ ಭಾರತದಲ್ಲಿನ ಅಬ್ಸಲ್ಯೂಟ್ ಪೇಷಂಟ್ ನಂಬರ್ಸ್ ಪ್ರಪಂಚದಲ್ಲೇ ಹೈಯೆಸ್ಟ್ ಅಂತ ಏನು ಹೇಳಲಾಗುತ್ತೆ. ವಾಟ್ ಎಕ್ಸಾಕ್ಟ್ಲಿ ಇಸ್ ದಿಸ್ ಅಬ್ಸಲ್ಯೂಟ್ ಪೇಷಂಟ್ ನಂಬರ್ಸ್? ಪಾರ್ಕಿನ್ಸನ್ಸ್ಗೆ ಜೆನೆಟಿಕ್ ಸಸೆಪ್ಟಬಿಲಿಟಿ ಆಗಿರೋ ಒಂದು ಅಂಶ ಇದೆ. ದೇರ್ ಆರ್ ಸಮ್ ಸ್ಪೆಸಿಫಿಕ್ ಜೀನ್ಸ್ ಪಾರ್ಕಿನ್ಸನ್ಸ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನೋವಂಥದ್ದು ಇದೆ. ಇವಾಗ ಹೊಸದಾಗಿ ನಾವೇನು ಕರಿತೀವಿ ಅಂದರೆ ದೇ ಆರ್ ಕಾಲ್ಡ್ ಪಾರ್ಕಿನ್ಸನ್ಸ್ ಪ್ಲಸ್ ಡಿಸಾರ್ಡರ್ಸ್. ಕೆಲವೊಬ್ಬರಿಗೆ ಬೇರೆ ನ್ಯೂರೋ ಡಿಜೆನರೇಟಿವ್ ಡಿಸಾರ್ಡರ್ ಇರೋರಿಗೆ ಪಾರ್ಕಿನ್ಸನ್ಸ್ ಥರದ ಒಂದು ಸಿಂಪ್ಟಮ್ ಇರ್ಬೋದು. ಪಾರ್ಕಿನ್ಸನ್ಸ್ ಅಲ್ಲ, ಪಾರ್ಕಿನ್ಸನ್ಸ್ ಥರದ ಇರ್ಬೋದು. ಅವರನ್ನ ರಾಂಗ್ ಆಗಿ ಪಾರ್ಕಿನ್ಸನ್ಸ್ ಅಂತ ಲೇಬಲ್ ಮಾಡಿರ್ಬೋದು. ಪಾರ್ಕಿನ್ಸನ್ಸ್ನ ಟಿಪಿಕಲ್ ಪೀಕ್ ವಾಸ್ ಇನ್ ಲೇಟ್ ಮಿಡಲ್ ಏಜ್ ಟು ಎಲ್ಡರ್ಲಿ. ದಟ್ ವಾಸ್ ಟ್ರೆಡಿಷನ್. ಇತ್ತೀಚೆಗೆ ವಿ ಆರ್ ಸೀಯಿಂಗ್ ಯಂಗ್ ಆನ್ಸೆಟ್ ಪಾರ್ಕಿನ್ಸನ್ಸ್. ಅದನ್ನು ಅರ್ಲಿ ಆನ್ಸೆಟ್ ಪಾರ್ಕಿನ್ಸನ್ಸ್ ಅಂತ ಕರಿತೀವಿ. ಯಂಗ್ ಆನ್ಸೆಟ್ 35-40 ವರ್ಷದವ್ರಿಗೆ. ಸಮಥಿಂಗ್ ಕಾಲ್ಡ್ ಆಸ್ ವೆರಿ ಅರ್ಲಿ ಆನ್ಸೆಟ್ ಪಾರ್ಕಿನ್ಸನ್ಸ್. 25-30 ವರ್ಷಗಳಲ್ಲೂ ಕೇಸ್ ರಿಪೋರ್ಟ್ಸ್ ಇದೆ, ಪಾರ್ಕಿನ್ಸನ್ಸ್ ಬಂದಿರೋಂಥದ್ದಿದೆ. ಈ ಡೋಪಮಿನ್ ಲಾಸ್ ನಿಂದಾಗಿ ಟ್ರೆಮರ್ಸ್ಗಳು ಮತ್ತೆ ಸ್ಟಿಫ್ನೆಸ್, ಸ್ಲೋ ಮೂವ್ಮೆಂಟ್ ಇದೆಲ್ಲ ಕಾಸ್ ಆಗ್ತಾ ಅರ್ಲಿ ಸೈನ್ಸ್ಗಳು ಕಾಣಿಸ್ಕೋಬಹುದು ಅಂತ ಹೇಳ್ಬೋದು. ಪಾರ್ಕಿನ್ಸನ್ಸ್ ಎಸ್ ಈಸ್ ರಿಲೇಟೆಡ್ ಟು ಡೋಪಮಿನ್. ಪಾರ್ಕಿನ್ಸನ್ಸ್ ಅಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಪಿಲ್ ರೋಲಿಂಗ್ ಟ್ರೆಮರ್ ಅಂತ ಕರಿತೀವಿ. ಕೈ ಬಂದು ಈ ಥರ ಏನೋ ಒಂದು ಗುಳಿಗೆಯನ್ನು ಸುತ್ತದ ಹಾಗೆ ಪಿಲ್ ರೋಲಿಂಗ್ ಆಯ್ತಾ, ಈ ಥರ ಟ್ರೆಮರ್ ಇರುತ್ತೆ. ಅಥವಾ ಕೈ ಹಿಂಗೆ ಶೇಕ್ ಆಗ್ತಾರೆ, ಸುಮ್ಮನೆ ಕೂತಿರ್ಬೇಕಾದ್ರೆ ಕೈ ಶೇಕ್ ಆಗ್ತಾ ಇರುತ್ತೆ, ಟ್ರೆಮರ್. ಫಸ್ಟ್ ಡಿಸ್ಕ್ರಿಪ್ಷನ್ ಆಫ್ ಪಾರ್ಕಿನ್ಸನ್ಸ್ ಡಿಸೀಸ್ ಅರ್ಲಿ 19th ಸೆಂಚುರಿನಲ್ಲಿ ಬೈ ಜೇಮ್ಸ್ ಪಾರ್ಕಿನ್ಸನ್ ಸಿಗುತ್ತೆ. ಅದಕ್ಕೂ ಮುಂಚೆ ಈ ಕಾಯಿಲೆ ಇರಲಿಲ್ವಾ ಅಂದರೆ ಖಂಡಿತ ಇದ್ದಿರುತ್ತೆ. ಬಿಕಾಸ್ ನಮ್ಮ ಪ್ರೀವಿಯಸ್ ಎಪಿಸೋಡ್ಸಲ್ಲಿ ನಾವು ಮಾತಾಡಿದ್ದೀವಿ. ಸ್ಟ್ರೋಕ್ ಬಗ್ಗೆ ಮಾತಾಡಿದಾಗ, ಆಲ್ಝೈಮರ್ಸ್ ಬಗ್ಗೆ ಮಾತಾಡಿದಾಗ, ಸೀಜರ್ಸ್ ಬಗ್ಗೆ ಮಾತಾಡಿದಾಗ ಯಾವುದೇ ಇಶ್ಯೂ ಅನಾದಿ ಕಾಲದಿಂದಲೂ ಖಂಡಿತ ಇದ್ದಿರುತ್ತೆ. ಅವಾಗ ಅದಕ್ಕೆ ಇದ್ದಂಥ ಹೆಸರುಗಳು ಬೇರೆ ಇದ್ದಿರಬಹುದು, ಅಥವಾ ಅವಾಗ ಅದಕ್ಕೆ ಹೆಸರು ಇಲ್ಲದೆ ಇರಬಹುದು. ಇವಾಗ ಒಂದಕ್ಕೊಂದು ಟರ್ಮ್ ಅಂತ ಕೊಟ್ಟಿರ್ತೀವಿ. ಸೊ ಆಬ್ವಿಯಸ್ಲಿ ಪಾರ್ಕಿನ್ಸನ್ಸ್ನ ಸೀರೀಸ್ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ನಿಮಗೆ ಗೊತ್ತಾಗಿರುತ್ತೆ. ಪಾರ್ಕಿನ್ಸನ್ಸ್ ಡಿಸೀಸ್ ಬರ್ಡನ್ ಇನ್ ಇಂಡಿಯಾ ಅಂತ ತಗೊಂಡಾಗ 15 to 43 per lakh ಪೀಪಲ್ ಅಂತ ಇದೆ. ಒಂದು ಅಂದಾಜು ನಂಬರ್ಸ್ ಅಂತ ಹೇಳಬಹುದು ಇದನ್ನ. ಬಟ್ ವರ್ಲ್ಡ್ಸ್ ಅಬ್ಸಲ್ಯೂಟ್ ಪೇಷಂಟ್ ನಂಬರ್ಸ್ ನಮ್ಮ ಭಾರತದಲ್ಲೇ ಇರೋದು. ನೋಟಬ್ಲಿ ವಿತ್ ಯಂಗರ್ ಆವರೇಜ್ ಆನ್ಸೆಟ್ ದ್ಯಾನ್ ಗ್ಲೋಬಲ್. ಅಂದರೆ ಗ್ಲೋಬಲಿ ಅರೌಂಡ್ 51 ಇಯರ್ಸ್ ಇದ್ರೆ ಅದಕ್ಕೂ ಮುಂಚಿತವಾಗಿ ಭಾರತದಲ್ಲಿ ಕಾಣಿಸ್ತಾ ಇದೆ ಇದು ಅಂತ ಹೇಳಲಾಗುತ್ತೆ. ಆ್ಯಂಡ್ ಎಫೆಕ್ಟಿಂಗ್ ಮೋರ್ ಮೆನ್ ದ್ಯಾನ್ ವಿಮೆನ್. ಬಟ್ ಇದು ಇಂಡಿಯಾಗೂ ಡಸ್ ಇಟ್ ಹೋಲ್ಡ್ ಗುಡ್? ಮಾತಾಡೋಣ ಅದ್ರ ಬಗ್ಗೆ. ಆಲ್ಸೋ ಸೆಕೆಂಡ್ ಮೋಸ್ಟ್ ಕಾಮನ್ ನ್ಯೂರೋ ಡಿಜೆನರೇಟಿವ್ ಡಿಸಾರ್ಡರ್ ಇದು ಆಫ್ಟರ್ ಆಲ್ಝೈಮರ್ಸ್. ಸೊ ಪ್ರೋಗ್ರೆಸಿವ್ ನ್ಯೂರೋಲಾಜಿಕಲ್ ಡಿಸಾರ್ಡರ್ ಇದು ಮೂವ್ಮೆಂಟ್, ಬ್ಯಾಲೆನ್ಸ್ ಮತ್ತೆ ಕೋಆರ್ಡಿನೇಷನ್ನ ಎಫೆಕ್ಟ್ ಮಾಡುತ್ತೆ. ಬಟ್ ಇದು ಫೇಟಲ್ಲ, ಇದರಿಂದ ಜೀವಕ್ಕೆ ಅಪಾಯನ ಅಂದರೆ ಅಲ್ಲ ಅಂತ ಅನ್ಬಹುದು. ಸೊ ಎಸ್, ಟಾಕಿಂಗ್ ಅಬೌಟ್ ಪಾರ್ಕಿನ್ಸನ್ಸ್ ಅನ್ನೋ ಒಂದು ಏನು ಕಾಯಿಲೆ ಇದೆ, ಅದ್ರ ಸ್ಪೆಕ್ಟ್ರಮೇ ಬೇರೆ. ಅಂದರೆ ಈಗ ಸ್ಟ್ರೋಕ್ ಆಗಲಿ ಅಥವಾ ಸೀಜರ್ ಆಗಲಿ ತಕ್ಷಣ ಕಾಣುತ್ತೆ, ಚೆನ್ನಾಗಿರ್ತಾರೆ, ಇದ್ದಕ್ಕಿದ್ದಂಗೆ ಒಂದು ಚೇಂಜ್ ಆಯಿತು, ಇದ್ದಕ್ಕಿದ್ದಂಗೆ ಪ್ರಾಬ್ಲಮ್ ಆಯಿತು. ಅದರ ಒಂದು ಅಲಾರ್ಮಿಂಗ್ ಸೀಕ್ವೆನ್ಸ್ ಬೇರೆ, ಅದರ ಕಾನ್ಸಿಕ್ವೆನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಪಾರ್ಕಿನ್ಸನ್ಸ್ ಅನ್ನೋದು ಇಟ್ ಈಸ್ ಮೋರ್ ಸ್ಲೋ ಮೂವಿಂಗ್, ನಿಧಾನಕ್ಕೆ ಕ್ರಮೇಣವಾಗಿ ಒಂದೊಂದಾಗಿ ಕ್ರಮೇಣವಾಗಿ ಕ್ಷೀಣತೆಗೊಂಡು ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತಕ್ಕಂಥ ಕಾಯಿಲೆ. ಇತ್ತೀಚಿನ ದಿನಗಳಲ್ಲಿ ಪಾರ್ಕಿನ್ಸನ್ಸಿನ ಬಗ್ಗೆ ಒಂದು ಸ್ವಲ್ಪ ಅವೇರ್ನೆಸ್ ಬರ್ತಾ ಇದೆ. ಸ್ವಲ್ಪ ಅದರ ಬಗ್ಗೆ ಕಾಳಜಿ ಜಾಸ್ತಿ, ಸ್ವಲ್ಪ ಅದರ ಬಗ್ಗೆ ಅವೇರ್ನೆಸ್ ಬಂದು ನಾವು ಅದಕ್ಕೆ ಮುಂಚೆನೇ ನೋಡಿಸ್ಕೋಬೇಕು ಅಥವಾ ಟ್ರೀಟ್ಮೆಂಟ್ ತಗೋಬೇಕು, ಅಥವಾ ಸಾಕಷ್ಟು ಹೊಸ ಟ್ರೀಟ್ಮೆಂಟ್ಗಳು ತುಂಬ ಬಂದಿದೆ. ದೇರ್ ಇಸ್ ಲಾಟ್ ಆಫ್ ರಿಸರ್ಚ್ ಇನ್ ಪಾರ್ಕಿನ್ಸನ್ಸ್. ಸೊ ಭಾರತದಲ್ಲಿನ ಅಬ್ಸಲ್ಯೂಟ್ ಪೇಷಂಟ್ ನಂಬರ್ಸ್ ಪ್ರಪಂಚದಲ್ಲೇ ಹೈಯೆಸ್ಟ್ ಅಂತ ಏನು ಹೇಳಲಾಗುತ್ತೆ. ವಾಟ್ ಎಕ್ಸಾಕ್ಟ್ಲಿ ಇಸ್ ದಿಸ್ ಅಬ್ಸಲ್ಯೂಟ್ ಪೇಷಂಟ್ ನಂಬರ್ಸ್? ನಮ್ಮಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಒಂದು. ಎರಡನೇದೇನು ಅಂತಂದರೆ ನಮ್ಮ ಪಾಪ್ಯುಲೇಷನ್ನು ಇವಾಗೀಗೆ ನೋಡ್ತು ಅಂತಂದರೆ ಮಿಡ್ಲ್ ಏಜ್ ಪಾಪ್ಯುಲೇಷನ್ನು ಓಲ್ಡ್ ಏಜಿಗೆ ಟರ್ನ್ ಆಗೋ ಪಾಪ್ಯುಲೇಷನ್ನು. ಒಂದು ಪಾಪ್ಯುಲೇಷನ್ ಬರ್ಸ್ಟ್ ಇತ್ತು ನಮಗೆ ಫ್ರಮ್ ಅರೌಂಡ್ 1940s or 1930s to 1980s to 1990s. ಆ ಒಂದು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಏನಿದೆ ಅದು ಮಿಡಲ್ ಏಜಿಗೆ ಬಂದು ಇವಾಗ ಎಲ್ಡರ್ಲಿ ಆಗಿ ಟರ್ನ್ ಆಗ್ತಾ ಇರೋ ಪಾಪ್ಯುಲೇಷನ್. ಸೊ ದ ಅಬ್ಸಲ್ಯೂಟ್ ನಂಬರ್ ಆಫ್ ಪೀಪಲ್ ಹೂ ಆರ್ ಲೇಟ್ ಮಿಡಲ್ ಏಜ್ ಟು ಎಲ್ಡರ್ಲಿ ಈಸ್ ಅ ಲಿಟಲ್ ಮೋರ್ ಆಸ್ ಕಂಪೇರ್ ಟು ಪ್ರಾಬಬ್ಲಿ ಅದರ್ ಕಂಟ್ರೀಸ್. ಆ್ಯಕ್ಚುಲ್ ಆಗಿ ಜಪಾನಲ್ಲಿ ಎಲ್ಡರ್ಲಿ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇದೆ, ಬಟ್ ನಮ್ಮ ಪಾಪ್ಯುಲೇಷನ್ನು ಲೇಟ್ ಮಿಡಲ್ ಏಜ್ ಟು ಎಲ್ಡರ್ಲಿ ಈಸ್ ಮೋರ್. ಒಂದು. ಎರಡನೇದು, ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಿದೆ ಇಂಡಿಯಾದಲ್ಲಿ. ಹೆಲ್ತ್ ಕೇರ್ accessibility ಇದೆ, ಕ್ವಾಲಿಟಿ ಆಫ್ ಫುಡ್ ಹ್ಯಾಸ್ ಗಾನ್, ಕ್ವಾಲಿಟಿ ಆಫ್ ಲಾಟ್ ಆಫ್ ಥಿಂಗ್ಸ್ ಹ್ಯಾಸ್ ಗಾನ್ ಅಪ್. ಸೊ ನಮ್ಮ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಸ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ.
ಸೊ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಡಯಾಗ್ನಾಸ್ಟಿಕ್ ಫೆಸಿಲಿಟೀಸು, ಹಾಸ್ಪಿಟಲ್ ಫೆಸಿಲಿಟೀಸು ಆಕ್ಸೆಸಿಬಲ್ ಆಗಿರೋದ್ರಿಂದ ಪಾರ್ಕಿನ್ಸೋನಿಸಮ್ನ ಡಿಟೆಕ್ಷನ್ ರೇಟ್ಸ್ ಜಾಸ್ತಿ ಆಗ್ತಾ ಇದೆ. ಸಸೆಪ್ಟಬಲ್ ಪಾಪ್ಯುಲೇಷನ್ನಿನ ಯಾವ ಒಂದು ಜನಸಂಖ್ಯೆಯಲ್ಲಿ ಪಾರ್ಕಿನ್ಸನ್ಸ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೋ ಆ ಒಂದು ಜನಸಂಖ್ಯೆಯ ನಂಬರ್ ಜಾಸ್ತಿ ಆಗ್ತಾ ಇದೆ. ಎರಡನೇದಾಗಿ ಬೆಟರ್ ಡಯಾಗ್ನೋಸಿಸ್ ಇರೋದ್ರಿಂದ, ಬೇಗ ಕಂಡುಹಿಡಿಯೋ ಫೆಸಿಲಿಟಿ ಇರೋದ್ರಿಂದ, ಒಂದು ಹಾಸ್ಪಿಟಲ್ ಆಗಲಿ ಅಥವಾ ಒಂದು ಡಯಾಗ್ನೋಸಿಸ್ ಆಗಲಿ ಅಥವಾ ಒಬ್ಬ ನ್ಯೂರಾಲಜಿಸ್ಟ್ ಆಗಲಿ, ಅವರ ಒಂದು ಆಕ್ಸೆಸಿಬಿಲಿಟಿ ನಮಗಿರೋದ್ರಿಂದ ಅವರನ್ನು ತಲುಪಿ ನಮ್ಮ ತೊಂದರೆಗಳನ್ನು ತೋರಿಸ್ಕೊಂಡು ಅವರದನ್ನು ಪತ್ತೆ ಹಚ್ಚುವಂಥ ಒಂದು ಪ್ರಮಾಣ ಜಾಸ್ತಿ ಆಗ್ತಾ ಇರೋದ್ರಿಂದ ಇತ್ತೀಚೆಗೆ ಪಾರ್ಕಿನ್ಸನ್ಸ್ದು ಇದು ಜಾಸ್ತಿ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಬಟ್ ಭಾರತದ ಡೆಮೋಗ್ರಫಿ ಏನಾದರೂ ಇದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡುತ್ತೆ ಹೆಚ್ಚಿಗೆ ಅಂತ ಅನ್ಸುತ್ತೆ. ಲೈಕ್ ಹೌ BP ಮತ್ತು ಡಯಾಬಿಟಿಸ್ ಅಂತ ಬಂದಾಗ ಜೆನೆಟಿಕಲಿ ವೀರ್ ಮೋರ್ ಪ್ರೋನ್. ನೋ ಪಾರ್ಕಿನ್ಸನ್ಸ್ಗೆ ಜೆನೆಟಿಕ್ ಸಸೆಪ್ಟಬಿಲಿಟಿ ಆಗಿರೋ ಒಂದು ಅಂಶ ಇದೆ. ದೇರ್ ಆರ್ ಸಮ್ ಸ್ಪೆಸಿಫಿಕ್ ಜೀನ್ಸ್ ಪಾರ್ಕಿನ್ಸನ್ಸ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನೋಂಥದ್ದು ಇದೆ. ಬಟ್ ಭಾರತದ ಪಾಪ್ಯುಲೇಷನ್ ಸ್ಪೆಸಿಫಿಕಲಿ ಸಸೆಪ್ಟಬಲ್ ಟು ಪಾರ್ಕಿನ್ಸನ್ಸ್ ಅಂತ ಏನಿಲ್ಲ. ಪಾರ್ಕಿನ್ಸನ್ಸ್ ಎಲ್ಲ ಕಡೆನೂ ಇದೆ. ವೆಸ್ಟಲ್ಲಂತೂ ತುಂಬಾನೇ ಕಾಮನ್ ಪಾರ್ಕಿನ್ಸನ್ಸು. ಲೈಫ್ ಸ್ಟೈಲ್, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ದೋಸ್ ಆರ್ ದ ಮೋರ್ ಇಂಪಾರ್ಟೆಂಟ್ ಥಿಂಗ್ಸ್ ಫಾರ್ ಪಾರ್ಕಿನ್ಸನ್ಸ್. ತುಂಬ ಇತ್ತೀಚಿನ ರಿಸರ್ಚಲ್ಲಿ ಪೆಸ್ಟಿಸೈಡ್ಸಿನ ರೋಲ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಫುಡ್ಡಲ್ಲಿ, ನಮ್ಮ ನಾರ್ಮಲ್ ಆಗಿ ಫುಡ್ಡಲ್ಲಿ ಯಾವುದೇ ರೀತಿಯಾಗಿರುತ್ತಾ ಕೆಮಿಕಲ್ಸ್ ಆಗಲಿ ಅಥವಾ ಪ್ರಿಸರ್ವೇಟಿವ್ಸ್ ಆಗಲಿ ತುಂಬ ಕನ್ಸ್ಯೂಮ್ ಮಾಡೋದ್ರಿಂದ, ಫುಡ್ ಅಡಲ್ಟ್ರೇಷನ್ನಿಂದ ಕೆಲವೊಂದಷ್ಟು ಹಾರ್ಮ್ಫುಲ್ ಕೆಮಿಕಲ್ಸನ್ನು ಜಾಸ್ತಿ ತಗೊಳ್ಳೋದ್ರಿಂದ, ವಾಟರಲ್ಲಿ ಕಂಟ್ಯಾಮಿನೇಷನ್ ಆಗಿ ಕೆಲವೊಂದಷ್ಟು ಕೆಮಿಕಲ್ಸ್ ಇರೋದ್ರಿಂದ ಅದನ್ನು ತಗೊಳ್ಳೋದ್ರಿಂದ ದೆರ್ ಇಸ್ ಅ ರೋಲ್ ಫಾರ್ ಪಾರ್ಕಿನ್ಸನ್ಸ್ ಅನ್ನೋ ಒಂದು ಥಿಯರಿ ಇದೆ. ಇದೆಲ್ಲದ್ರ ಜೊತೆಗೆ ಒಂದು ಜೆನೆಟಿಕ್ ಸಸೆಪ್ಟಬಿಲಿಟಿ ಸೇರಿಕೊಂಡು ಬರುವಂಥದ್ದು ಪಾರ್ಕಿನ್ಸನ್ಸ್. ಜೆನೆಟಿಕ್ ಡಿಸಾರ್ಡರ್ ಅಂತ ಈಗ ನಾವು ಏನು ಕರಿತೀವಿ, ಫಾರ್ ಎಕ್ಸಾಂಪಲ್ ಡೌನ್ ಸಿಂಡ್ರೋಮ್ ಇರ್ಬೋದು ಅಥವಾ ಟರ್ನರ್ ಸಿಂಡ್ರೋಮ್ ಇರ್ಬೋದು. ಕಣ್ಣಿನಲ್ಲಿ ತೊಂದರೆ, ಈಗ ಫಾರ್ ಎಕ್ಸಾಂಪಲ್ ರೆಟಿನೋಬ್ಲಾಸ್ಟೋಮಾಗಳು ಇರ್ಬೋದು. ಆ ಥರ ಒಂದು ಪ್ಯೂರ್ ಜೆನೆಟಿಕ್ ಕಾಂಪೊನೆಂಟ್ ಇರುವಂಥ ಕಂಡೀಷನ್ ಅಲ್ಲ. ಜೆನೆಟಿಕ್ ಸಸೆಪ್ಟಬಿಲಿಟಿ ಇದೆ, ಅದ್ರ ಜೊತೆಗೆ ಮಿಕ್ಕಿದ್ದು ಸೇರಿಕೊಂಡು ಬರೋವಂಥ ಕಾಯಿಲೆ, ಅದು ಒಂದರಿಂದನೇ ಬರೋವಂಥ ಕಾಯಿಲೆ ಅಲ್ಲ. ಬಟ್ ದೋ ನೀವು ಹೇಳ್ದಾಗೆ ಪಾಪ್ಯುಲೇಷನ್ ಇಲ್ಲಿ ಜಾಸ್ತಿ ಇರೋದ್ರಿಂದ, ಬಿಕಾಸ್ ಆಫ್ ದ ಪಾಪ್ಯುಲೇಷನ್ ಡೆನ್ಸಿಟಿ ಅಬ್ಸಲ್ಯೂಟ್ ಪೇಷಂಟ್ ನಂಬರ್ಸ್ ಜಾಸ್ತಿ ಇರಬಹುದು. ಬಟ್ ಬೇರೆ ನ್ಯೂರೋ ಡಿಜೆನರೇಟಿವ್ ಡಿಸೀಸಸ್ಗೆ ಕಂಪೇರ್ ಮಾಡಿದಾಗ ಪಾರ್ಕಿನ್ಸನ್ಸ್ ನೋಡೋದು ಸ್ವಲ್ಪ ಕಡಿಮೆನಾ? ಹಂಗಂತಲ್ಲ. ಈಗ ಪಾರ್ಕಿನ್ಸನ್ಸಲ್ಲಿ ಏನಂತಂದರೆ, ನೀವು ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳೋದು ಸಾಕಷ್ಟು ಟೈಮು ಬೇರೆ ಒಂದು ನ್ಯೂರೋ ಡಿಜೆನರೇಟಿವ್ ಕಂಡೀಷನ್ಸ್ ಮೇಲೆ ಓವರ್ಲ್ಯಾಪ್ ಆಗ್ತಿರುತ್ತೆ. ಇವಾಗ ಹೊಸದಾಗಿ ನಾವೇನು ಕರಿತೀವಿ ಅಂದರೆ ದೇ ಆರ್ ಕಾಲ್ಡ್ ಪಾರ್ಕಿನ್ಸನ್ಸ್ ಪ್ಲಸ್ ಡಿಸಾರ್ಡರ್ಸ್. ಅಂದರೆ ಇಟ್ಸ್ ಅ ಬ್ರಾಡ್ ಟರ್ಮ್. ಈಗ ಒಂದು ಪೇಷಂಟ್ನ ಇವನು ಪ್ಯೂರ್ ಪಾರ್ಕಿನ್ಸನ್ಸ್ ಅಂತ ಲೇಬಲ್ ಮಾಡೋದಕ್ಕಿಂತ ದರ್ ವಿಲ್ ಆಲ್ವೇಸ್ ಬಿ ಸಮ್ ಅಮೌಂಟ್ ಆಫ್ ಕಾಂಪೊನೆಂಟ್ಸ್, ಬೇರೇನೂ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಇರ್ಬೋದು. ಕೆಲವೊಂದಷ್ಟು ಪಾರ್ಕಿನ್ಸನ್ಸ್ ಪೇಷಂಟ್ಸ್ಗೆ ಡಿಮೆನ್ಷಿಯಾ ಅನ್ನೋದು ಕಾಣಿಸ್ಕೊಳ್ಳುತ್ತೆ, ಕೆಲವೊಬ್ರು ಕಾಣಿಸ್ಕೊಳ್ದೇ ಇರ್ಬೋದು. ಕೆಲವೊಬ್ಬರಿಗೆ ಬೇರೆ ನ್ಯೂರೋ ಡಿಜೆನರೇಟಿವ್ ಡಿಸಾರ್ಡರ್ ಇರೋರಿಗೆ ಪಾರ್ಕಿನ್ಸನ್ಸ್ ಥರದ ಒಂದು ಸಿಂಪ್ಟಮ್ ಇರ್ಬೋದು. ಪಾರ್ಕಿನ್ಸನ್ಸ್ ಅಲ್ಲ, ಪಾರ್ಕಿನ್ಸನ್ಸ್ ಥರದ ಇರ್ಬೋದು. ಅವರನ್ನು ರಾಂಗ್ ಆಗಿ ಪಾರ್ಕಿನ್ಸನ್ಸ್ ಅಂತ ಲೇಬಲ್ ಮಾಡಿರ್ಬೋದು. ದರ್ ಇಸ್ ಅ ಲಾಟ್ ಆಫ್ ಓವರ್ಲ್ಯಾಪ್. ಸೊ ಹಾಗಾಗಿ ರಿಲೇಟಿವ್ ಆಗಿ ಇದ್ರ ನಂಬರ್ ಇಷ್ಟು, ಅದ್ರ ನಂಬರ್ ಇಷ್ಟು ಅಂತ ಹೇಳಿ ನಾವು ಅದನ್ನು ಕಂಪೇರ್ ಮಾಡೋದು ಕಷ್ಟದ ಕೆಲಸ. ಯಾಕೆಂತಂದರೆ ಪಾರ್ಕಿನ್ಸನ್ಸ್ ಅನ್ನೋದನ್ನು ಕಂಡು ಹಿಡಿಯೋದಕ್ಕೆ ತುಂಬ ಪ್ರಾಕ್ಟೀಸ್ಡ್ ಆಗಿರೋ ನ್ಯೂರಾಲಜಿಸ್ಟ್ ಬೇಕು. ಯು ನೀಡ್ ಅ ವೆರಿ ಟ್ರೈನ್ಡ್ ಐ. ಇದಕ್ಕೂ ಏಜ್ ಬಾರ ಅಂದ್ರೆ ಯಾವುದೇ ವಯಸ್ಸಲ್ಲಿ ಬರಬಹುದಾ ಅಥವಾ ಡು ಯು ಥಿಂಕ್ ಇದೊಂದು ಸ್ವಲ್ಪ ಏಜ್? ಯೂಶುವಲ್ ಆಗಿ ಪಾರ್ಕಿನ್ಸನ್ಸ್ ನಮಗೆ ಟ್ರೆಡಿಷನಲ್ ಆಗಿ ನಾವು ಹೇಳೋದು ಲೇಟ್ ಮಿಡಲ್ ಏಜ್ ಟು ಎಲ್ಡರ್ಲಿ. ಪಾರ್ಕಿನ್ಸನ್ಸಿನ ಟಿಪಿಕಲ್ ಪೀಕ್ ವಾಸ್ ಇನ್ ಲೇಟ್ ಮಿಡಲ್ ಏಜ್ ಟು ಎಲ್ಡರ್ಲಿ. ದಟ್ ವಾಸ್ ಟ್ರೆಡಿಷನ್. ಮುಂಚಿಂದಾನು ನಡ್ಕೊಂಬಂದದ್ದೇ ಹಾಗೆ. ಸ್ವಲ್ಪ ವಯಸ್ಸಾದವ್ರಿಗೆ, ಒಂದು 45-50 ವಯಸ್ಸಾದ್ರು ಅಥವಾ 60 ವಯಸ್ಸಾದಾಗ ಶುರು ಆಗುವಂಥದ್ದು ಅಂತ. ಇತ್ತೀಚೆಗೆ ವಿ ಆರ್ ಸೀಯಿಂಗ್ ಯಂಗ್ ಆನ್ಸೆಟ್ ಪಾರ್ಕಿನ್ಸನ್ಸ್. ಅದನ್ನು ಅರ್ಲಿ ಆನ್ಸೆಟ್ ಪಾರ್ಕಿನ್ಸನ್ಸ್ ಅಂತ ಕರಿತೀವಿ. ಯಂಗ್ ಆನ್ಸೆಟ್ 35-40 ವರ್ಷದವ್ರಿಗೆ ಪಾರ್ಕಿನ್ಸನ್ಸ್ ಶುರು ಆಗೋದನ್ನು ನೋಡ್ತಾ ಇದ್ದೀವಿ. ಸಮಥಿಂಗ್ ಕಾಲ್ಡ್ ಆಸ್ ವೆರಿ ಅರ್ಲಿ ಆನ್ಸೆಟ್ ಪಾರ್ಕಿನ್ಸನ್ಸ್. 25-30 ವರ್ಷಗಳಲ್ಲೂ ಕೇಸ್ ರಿಪೋರ್ಟ್ಸ್ ಇದೆ, ಪಾರ್ಕಿನ್ಸನ್ಸ್ ಬಂದಿರೋಂಥದ್ದಿದೆ. ತೀರಾ ಚಿಕ್ಕ ಮಕ್ಕಳಿಗೆ ಬಂದಿರೋದು ತುಂಬ ಅಪರೂಪ. ನಾನಂತೂ ಹೆಚ್ಚಿಗೆ ಆಲ್ಮೋಸ್ಟ್ ಕೇಳೇ ಇಲ್ಲ ಅಂತ ಹೇಳ್ಬೋದು. ಸೊ ಚಿಕ್ಕ ಮಕ್ಕಳಲ್ಲಿ ಆ ಥರ ಬರೋವಂಥದ್ದು ಅಷ್ಟು ಇಲ್ಲದೆ ಇರ್ಬೋದು. ಬಟ್ ಇತ್ತೀಚಿನ ದಿನಗಳಲ್ಲಿ ಲೇಟ್ಲಿ ವಿ ಆರ್ ಸೀಯಿಂಗ್ ಯಂಗ್ ಆನ್ಸೆಟ್, ವೆರಿ ಅರ್ಲಿ ಆನ್ಸೆಟ್ ಆ್ಯಂಡ್ ಲೇಟ್ ಆನ್ಸೆಟ್. ಬಟ್ ಮ್ಯಾಕ್ಸಿಮಮ್ ನಂಬರ್ಸ್ ಇರೋದು ಲೇಟ್ ಮಿಡಲ್ ಏಜ್ ಟು ಎಲ್ಡರ್ಲೀಸ್. ಸೊ ಬೇಸಿಕಲಿ ಡೋಪಮೈನ್ ನಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಟು ಸ್ಟೇ ಹ್ಯಾಪಿ, ಅದೊಂದು ಕಿಕ್ ಕೊಡುತ್ತೆ ಅಂತೆಲ್ಲ ಏನು ಕೇಳಿದ್ದೀವಿ. ಬಟ್ ಈ ಡೋಪಮೈನ್ನ ಲಾಸ್ ಇಂದಾಗಿ ಟ್ರೆಮರ್ಸ್ಗಳು ಮತ್ತು ಸ್ಟಿಫ್ನೆಸ್, ಸ್ಲೋ ಮೂವ್ಮೆಂಟ್ ಇದೆಲ್ಲ ಕಾಸ್ ಆಗ್ತಾ ಅರ್ಲಿ ಸೈನ್ಸ್ಗಳು ಕಾಣಿಸ್ಕೋಬಹುದು ಅಂತ ಹೇಳ್ಬೋದು. ಪಾರ್ಕಿನ್ಸನ್ಸ್ ಎಸ್ ಈಸ್ ರಿಲೇಟೆಡ್ ಟು ಡೋಪಮಿನ್. ಡೋಪಮಿನ್ ಅನ್ನೋದು ಇಟ್ ಈಸ್ ಅ ನ್ಯೂರೋ ಟ್ರಾನ್ಸ್ಮಿಟರ್. ಅದೊಂದು ಕೆಮಿಕಲ್, ಅದೊಂದು ನರವಾಹಕ. ಅದರ ಕೆಲಸ ಏನು ಅಂತಂದರೆ, ಮಿದುಳಿನ ಒಳಗಡೆ ನಾವು ಮುಂಚೆನೇ ಹೇಳಿದಾಗೆ ಒಂದು ಭಾಗ ಇನ್ನೊಂದು ಭಾಗದ ಜೊತೆ ಮಾತಾಡುವಂಥ ಸಿಗ್ನಲ್ ಅದು. ಬ್ರೈನಲ್ಲಿ ಸಾಕಷ್ಟು ಬೇರೆ 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 ಕಡೆಗಳಲ್ಲಿ ಡೋಪಮಿನಿನ ಪ್ರೊಡಕ್ಷನ್ ಆಗುತ್ತೆ.
ಯಾವ ಭಾಗದಿಂದ ಡೋಪಮಿನ್ ಬರುತ್ತೆ ಹಾಗೂ ಅದು ಹೋಗಿ ಇನ್ಯಾವ ಭಾಗದ ಮೇಲೆ ಆ್ಯಕ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಅದು ಅದರ ಕೆಲಸ ಡಿಪೆಂಡ್ ಆಗೋದು. ಸೊ ಬ್ರೈನಿನಲ್ಲಿ ಕೆಲವೊಂದಷ್ಟು ಸಣ್ಣ ಸಣ್ಣ ನ್ಯೂಕ್ಲಿಯಸ್ ಅಂತ ಕರಿತೀವಿ, ಬೇಸಲ್ ಗ್ಯಾಂಗ್ಲಿಯಾ ಅಂತ ಕರಿತೀವಿ ಇನ್ ಜನರಲ್. ಸೊ ಈ ಬೇಸಲ್ ಗ್ಯಾಂಗ್ಲಿಯಾ ಅನ್ನೋ ಒಂದು ಜಾಗ ಏನಿದೆ, ಆ ಜಾಗದಲ್ಲಿ ಈ ಡೋಪಮಿನ್ ಅಂತಕ್ಕಂಥ ಒಂದು ಕೆಮಿಕಲ್ಲಿನ ಕೊರತೆಯಿಂದ ಪಾರ್ಕಿನ್ಸನ್ಸ್ ಬರುತ್ತೆ. ಎಸ್ಪೆಷಲಿ ಹೇಳಬೇಕು ಅಂತಂದರೆ ಸಬ್ಸ್ಟ್ಯಾನ್ಷಿಯಾ ನೈಗ್ರಾ ಅಂತ ಹೇಳಿ ಒಂದು ಜಾಗ ಇದೆ, ಗ್ಲೋಬಸ್ ಪ್ಯಾಲಿಡಸ್ ಅಂತ ಹೇಳಿ ಒಂದು ಜಾಗ ಇದೆ. ಸೊ ಈ ಥರ ಜಾಗಗಳಲ್ಲಿ ಈ ಡೋಪಮಿನ್ ಅಂತಕ್ಕಂಥ ಒಂದು ಏನು ಸಬ್ಸ್ಟೆನ್ಸ್ ಇದೆ, ಇದೊಂದು ನ್ಯೂರೋ ಟ್ರಾನ್ಸ್ಮಿಟರ್ ಏನಿದೆ, ಆ ನ್ಯೂರೋ ಟ್ರಾನ್ಸ್ಮಿಟರಿನ ಅಭಾವ ಅಥವಾ ಅದರ ಕೊರತೆಯಿಂದ ಪಾರ್ಕಿನ್ಸನ್ಸಿನ ಕ್ಲಿನಿಕಲ್ ಆಗಿ ಬರ್ತಕ್ಕಂಥ ತೊಂದರೆಗಳು ಬರುತ್ತೆ. ಇದು ಫಂಡಮೆಂಟಲ್ ಲೆವೆಲ್. ಸ್ಪೆಸಿಫಿಕ್ ಆಗಿ ಈ ಜಾಗಗಳಲ್ಲಿ ಬೇಸಲ್ ಗ್ಯಾಂಗ್ಲಿಯಾ ರೀಜನ್, ಸಬ್ಸ್ಟ್ಯಾನ್ಷಿಯಾ ನೈಗ್ರಾ, ಗ್ಲೋಬಸ್ ಪ್ಯಾಲಿಡಮ್ಮು, ಈ ಜಾಗಗಳಲ್ಲಿ ಡೋಪಮಿನ್ನ ಕೊರತೆ ಆದಾಗ ಅದರಿಂದ ಬರ್ತಕ್ಕಂಥದ್ದು ಪಾರ್ಕಿನ್ಸನ್ಸಿನ ತೊಂದರೆ. ಆಯ್ತಾ? ನೀವು ಹೇಳಿದ ಹಾಗೆ ಡೋಪಮಿನ್ ಕಿಕ್ ಕೊಡುತ್ತೆ, ಹೈ ಕೊಡುತ್ತೆ. ಡೋಪಮಿನ್ ಅಂತಕ್ಕಂಥದ್ದು ದೇಹದ ಹಲವಾರು ಭಾಗಗಳಲ್ಲಿದೆ. ಹೊಟ್ಟೆಲಿದೆ, ಕರಳಲ್ಲಿರುತ್ತೆ, ಚರ್ಮದ ಕೆಳಗಡೆ ಬರುತ್ತೆ, ಮಿದುಳಲ್ಲಿರುತ್ತೆ, ಹೊರಗಡೆ ಇರೋ ನರಗಳಲ್ಲಿ, ಸ್ಪೈನಲ್ ಕಾರ್ಡ್, ಎಲ್ಲ ಕಡೆ ಡೋಪಮಿನ್ ಇದೆ. ಸೊ ಡೋಪಮಿನ್ ಒಂದೇ ಕಾರಣ ಪಾರ್ಕಿನ್ಸನ್ಸಿಗೆ. ಡೋಪಮಿನ್ ಕೊರತೆ ಅಂದರೆ ದೇಹದಲ್ಲೂ ಅಬ್ಸಲ್ಯೂಟ್ ಡೋಪಮಿನ್ ಕೊರತೆ ಇದೆ ಅನ್ನೋದು ತಪ್ಪು. ಯಾವ ಜಾಗದಲ್ಲಿ ಡೋಪಮಿನ್ನು ಎಲ್ಲಿ ಕೊರತೆ ಆಗಿದೆ ಅದರ ಪ್ರಕಾರ ಬೇರೆ ಬೇರೆ ಕಾಯಿಲೆಗಳು ಬೇರೆ ಬೇರೆ ಥರ ಬರಬಹುದು. ಸ್ಪೆಸಿಫಿಕ್ಕಾಗಿ ಈ ಜಾಗದಲ್ಲಿ ಡೋಪಮಿನಿನ ಕೊರತೆ ಆಗಿರೋದ್ರಿಂದ ಪಾರ್ಕಿನ್ಸನ್ಸ್ ಬರುತ್ತೆ. ಸೊ ಬಂದಾಗ ದೇಹ ಕೆಲವೊಂದು ಸೂಚನೆಗಳನ್ನ ಕೊಡುತ್ತೆ ಸಿಂಪ್ಟಮ್ಸ್ಗಳ ರೂಪದಲ್ಲಿ. ಇನಿಷಿಯಲ್ ಸಿಂಪ್ಟಮ್ಸ್ ಏನಾಗಿರುತ್ತೆ ಅಂಡ್ ಅಲ್ಲಿಂದ ಪ್ರಾರಂಭ ಆಗಿ ಏನೆಲ್ಲ ಸಿಂಪ್ಟಮ್ಸ್ಗಳನ್ನ ದೇಹ ಕೊಡ್ತಾ ಹೋಗುತ್ತೆ? ನೋಡಿ, ಬ್ರಾಡ್ ಆಗಿ ನೋಡಬೇಕು ಅಂತಂದ್ರೆ ಪಾರ್ಕಿನ್ಸನ್ಸಿಗೆ ಎರಡು ಮುಖ್ಯವಾದ ಸಿಂಪ್ಟಮ್ಸ್, ಅದನ್ನ ಮೋಟಾರ್ ಸಿಂಪ್ಟಮ್ಸ್ ಅಂಡ್ ನಾನ್ ಮೋಟಾರ್ ಸಿಂಪ್ಟಮ್ಸ್ ಅಂತ ಕರಿತೀವಿ. ಮೋಟಾರ್ ಸಿಂಪ್ಟಮ್ಸ್ ಅಂತಂದ್ರೆ ಕೈ ಕಾಲುಗಳು ಅಥವಾ ಮನುಷ್ಯ ಮೂವ್ ಮಾಡೋ ಅಂಥ ಒಂದು ಇದರಲ್ಲಿ ಪರಿಧಿಯಲ್ಲಿ ಬರ್ತಕ್ಕಂಥ ಒಂದು ಸಿಂಪ್ಟಮ್. ಕ್ಲಾಸಿಕಲ್ ಆಗಿ ಹೇಳಬೇಕಂದ್ರೆ ಪಾರ್ಕಿನ್ಸನ್ಸಿಗೆ ಮೋಟಾರ್ ಸಿಂಪ್ಟಮ್ಸ್ ಅನ್ನೋದು ಒಂದು ಟ್ರೆಮರ್ಸ್ ಅಥವಾ ಇನ್ವಾಲೆಂಟರಿಯಾಗಿ ಕೈ ಆಡೋದು. ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಕಿನ್ಸನ್ಸ್ ಅಲ್ಲಿ ಇರುವಂಥ ಟ್ರೆಮರ್ ಏನಂದ್ರೆ ವಿ ಕಾಲ್ ಇಟ್ ಆಸ್ ರೆಸ್ಟಿಂಗ್ ಟ್ರೆಮರ್ಸ್. ಕೈಯಲ್ಲಿ ಕೆಲಸ ಮಾಡದೇ ಇರಬೇಕಾದ್ರೆ, ಕೈ ಸುಮ್ಮನೆ ಸಾಧಾರಣವಾಗಿ ಇರಬೇಕಾದ್ರೆ, ಸುಮ್ಮನೆ ಕೂತಿರ್ಬೇಕಾದ್ರೆ ಕೈ ನಡಗತ್ತೆ. ಆಯ್ತಾ? ದಟ್ ಇಸ್ ಕಾಲ್ಡ್ ಟ್ರೆಮರ್, ರೆಸ್ಟಿಂಗ್ ಟ್ರೆಮರ್. ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂತಂದ್ರೆ ಪಾರ್ಕಿನ್ಸನ್ಸ್ ಅಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಪಿಲ್ ರೋಲಿಂಗ್ ಟ್ರೆಮರ್ ಅಂತ ಕರಿತೀವಿ. ಕೈ ಬಂದು ಈ ತರ ಏನೋ ಒಂದು ಗುಳಿಗೆನ ಸುತ್ತದ ಹಾಗೆ ಪಿಲ್ ರೋಲಿಂಗ್, ಆಯ್ತಾ? ಈ ತರ ಟ್ರೆಮರ್ ಇರುತ್ತೆ. ಅಥವಾ ಕೈ ಹಿಂಗ್ ಶೇಕ್ ಆಗ್ತಾರೆ, ಸುಮ್ಮನೆ ಕೂತಿರ್ಬೇಕಾದ್ರೆ ಕೈ ಶೇಕ್ ಆಗ್ತಾ ಇರುತ್ತೆ, ಟ್ರೆಮರ್. ದಟ್ ಇಸ್ ಒನ್ ಮೋಟಾರ್ ಸಿಂಪ್ಟಮ್. ಎರಡನೇ ನಾವೇನು ಹೇಳ್ತೀವಿ ಅಂದರೆ ಹೈಪೋಕೈನೀಸಿಯಾ ಆರ್ ಬ್ರ್ಯಾಡಿಕೈನೀಸಿಯಾ ಅಂತ. ಹೈಪೋಕೈನೀಸಿಯಾ ಬ್ರ್ಯಾಡಿಕೈನೀಸಿಯಾ ಅಂತಂದ್ರೆ ಏನು ಅಂದರೆ ಒಂದು ಕೆಲಸ ಮಾಡೋದಿಕ್ಕೆ ಸ್ಲೋನೆಸ್. ಈಗ ಉದಾಹರಣೆಗೆ ನಿಮ್ಮ ಮುಂದೆ ಒಂದು ಟೇಬಲ್ ಇದೆ, ಅದ್ರ ಮೇಲೆ ಒಂದು ಲೋಟ ಇದೆ, ಲೋಟದಲ್ಲಿ ನೀರಿದೆ, ನೀವು ಲೋಟದಲ್ಲಿ ನೀರನ್ನು ತಗೊಂಡು ಕುಡಿಬೇಕು. ಸಾಧಾರಣದವ್ರಿಗೆ ಇಟ್ ಈಸ್ ಎ ವೆರಿ ಸಿಂಪಲ್ ಆ್ಯಕ್ಷನ್. ನೇರ ಕೈ ತಗೊಂಡು ಬಾಯಿಗೆ ಇಟ್ಕೊಂಡು ನೀರು ಕುಡಿಯೋದು ಅದೊಂದು ಸ್ಮೂತ್ ಆ್ಯಕ್ಷನ್ ಆ್ಯಂಡ್ ಇಟ್ ಇಸ್ ಎ ವೆರಿ ಸಿಂಪಲ್ ಆ್ಯಕ್ಷನ್. ಪಾರ್ಕಿನ್ಸನ್ಸ್ ತೊಂದರೆ ಇರೋರಿಗೆ ಆ ಒಂದು ಕ್ರಿಯೆನ ಇನಿಷಿಯೇಟ್ ಮಾಡೋದಕ್ಕೆ ಸ್ಲೋನೆಸ್ ಇದೆ. ನೀವು ನೋಡಿದ್ರೇನೆ ಆ ಇಡೀ ಕ್ರಿಯೆ ಒಂದು ಸ್ಮೂತಾಗಿ ಆಗಂಗೆ ಅನ್ಸೋದೇ ಇಲ್ಲ. ಮಾಡೋದಕ್ಕೂ ನಿಧಾನ, ಆಗೋದು ನಿಧಾನ, ಆಗೋದು ತುಂಬ ಆಚೆ ಈಚೆ ಆಗುತ್ತೆ. ಸೊ ಹಾಗಾಗಿ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಹೈಪೋಕೈನಿಸ್, ಅಂದರೆ ಕಮ್ಮಿ ಕೆಲಸ ಮಾಡೋದು ನಿಧಾನ. ಮೂರನೇದು ರಿಜಿಡಿಟಿ, ಕೈ ಮತ್ತೆ ಕಾಲುಗಳು ಟೈಟ್ ಆಗುತ್ತೆ, ಇನ್ಫ್ಲೆಕ್ಸಿಬಲ್. ರಿಜಿಡ್ ಅಂತಂದ್ರೆ ಗಟ್ಟಿ ಇರೋದು ಅಂತ ಅರ್ಥ. ಸ್ಟಿಫ್ನೆಸ್. ಸೊ ಬೆರಳು ನೀಟಾಗಿ ಮಡಚಲ್ಲ, ಕಾಲುಗಳು ನೀಟಾಗಿ ಮಡಚಲ್ಲ, ದೇಹ ಗಟ್ಟಿ ಇದೆ ಅನ್ಸತ್ತೆ, ದೇಹದಲ್ಲಿ ಫ್ಲೆಕ್ಸಿಬಿಲಿಟಿ ಇದೆ ಅಂತ ಅನ್ಸಲ್ಲ. ಅಂದರೆ ಒಂಥರ ಏನೋ ಟೈಟಾಗಿ ಹಿಡ್ಕೊಂಡಿದೆ, ನನಗೆ ಮಾಡೋದಕ್ಕೆ ಸುಲಭ ಸಿಗ್ತಾ ಇಲ್ಲ, ನನಗೆ ತುಂಬ ಟೈಟ್ ಆಗಿದೆ ಅಂತ ಅನ್ಸತ್ತೆ. 3. ನಾಲ್ಕನೇದು ಪಾಸ್ಚರಲ್ ಇಂಬ್ಯಾಲೆನ್ಸ್. ನಿಂತರೆ ಅವರಿಗೆ ಬ್ಯಾಲೆನ್ಸ್ ಸಿಗಲ್ಲ, ನಡಿಬೇಕಾರೆ ಬ್ಯಾಲೆನ್ಸ್ ಸಿಗಲ್ಲ. ಸೊ ದೀಸ್ ಆರ್ ದ 4 ಮೇನ್ ಮೋಟಾರ್ ಸಿಂಪ್ಟಮ್ಸ್ ಆಫ್ ಪಾರ್ಕಿನ್ಸನ್ಸ್. ನಾನ್ ಮೋಟಾರ್ ಸಿಂಪ್ಟಮ್ಸು ತುಂಬ ಜಾಸ್ತಿ ಇದೆ. ನಾನ್ ಮೋಟಾರ್ ಸಿಂಪ್ಟಮ್ಸ್ ಕ್ಯಾನ್ ಬಿ ಸಮಥಿಂಗ್ ಆಸ್ ಸಿಂಪಲ್ ಆಸ್ ಲೆಸ್ ಸ್ಮೆಲ್. ಲಾಸ್ ಅಲ್ಲ, ಕಮ್ಮಿ ಸ್ಮೆಲ್ ಬರ್ತಾ ಇರೋದು ಕಮ್ಮಿ ಇದೆ ಅನ್ನೋದ್ರಿಂದ ಶುರು ಆಗಿ ಬಿಹೇವಿಯರಲ್ ಇಶ್ಯೂಸ್ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಮೆಮೊರಿ ಲಾಸ್ ಇರ್ಬೋದು, ಕಾನ್ಸ್ಟಿಪೇಷನ್ ಇರಬಹುದು, ಮುಖದಲ್ಲಿ ಇಮೋಷನ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದು ಕಮ್ಮಿ ಆಗ್ಬೋದು, ಮಾಸ್ಕ್ ಲೈಕ್ ಫೇಸ್ ಅಂತ ಕರಿತೀವಿ, ಅದಿರಬಹುದು. ಸೊ ನಾನ್ ಮೋಟಾರ್ ಸಿಂಪ್ಟಮ್ಸ್ ದೊಡ್ಡ ಲಿಸ್ಟೇ ಇದೆ.
ನಾನ್ ಮೋಟಾರ್ ಸಿಂಪ್ಟಮ್ಸು ತುಂಬ ಜಾಸ್ತಿ ಇದೆ. ಸೊ ನಾನ್ ಮೋಟಾರ್ ಸಿಂಪ್ಟಮ್ಸ್ ಕ್ಯಾನ್ ಬಿ ಎನಿ ಆಫ್ ದ್ಯಾಟ್. ಸಮಥಿಂಗ್ ಆ್ಯಸ್ ಸಿಂಪಲ್ ಆಸ್ ವಾಸನೆ ಕಮ್ಮಿ ಬರ್ತಾ ಇದೆ ಅನ್ನೋದ್ರಿಂದ ಹಿಡಿದು ಟು ಸಮಥಿಂಗ್ ಆ್ಯಸ್ ಸಿವಿಯರ್ ಆ್ಯಸ್ ನಡೆಯೋಕ್ಕೆ ಆಗಲ್ಲ, ಯಾವುದೇ ಆ್ಯಕ್ಷನ್ ಇನಿಷಿಯೇಟೇ ಮಾಡೋಕ್ಕಾಗೋದಿಲ್ಲ, ತುಂಬ ಡಿಪ್ರೆಸ್ಡ್ ಆಗಿದ್ದಾರೆ, ತುಂಬ ಆ್ಯಂಕ್ಷಿಯಸ್ ಆಗಿದ್ದಾರೆ, ತುಂಬ ಕಷ್ಟಪಡ್ತಾ ಇದ್ದಾರೆ ಅನ್ನೋದ್ರವರೆಗೂ ನಾನ್ ಮೋಟಾರ್ ಸಿಂಪ್ಟಮ್ಸ್ ಇರ್ಬೋದು. ಈ ಸಿಂಪ್ಟಮ್ಸ್ ಎಲ್ಲ ಪ್ರೋಗ್ರೆಸಿವಾ? ಅಂದರೆ ಒಟ್ಟಿಗೆ ಎಲ್ಲ ಬರ್ದಿರಾ, ಸ್ಲೋಲಿ ಸ್ಟಾರ್ಟ್ ಆಗಿ ವಿಲ್ ಇಟ್ ಪ್ರೋಗ್ರೆಸ್ ಓವರ್ ಟೈಮ್? ಹೌದು, ಪಾರ್ಕಿನ್ಸನ್ಸ್ದು ಒಂದು ಫಂಡಮೆಂಟಲ್ ಥಿಂಗ್ ಇಸ್ ಇಟ್ ಇಸ್ ಅ ಪ್ರೋಗ್ರೆಸಿವ್ ಡಿಸೀಸ್. ಅಂದರೆ ಸ್ಪೀಡ್ ಆಫ್ ಪ್ರೋಗ್ರೆಷನ್ ಕ್ಯಾನ್ ಡಿಫರ್. ಒಬ್ಬೊಬ್ಬರಲ್ಲಿ ಜಾಸ್ತಿ ಬೇಗ ಆಗ್ಬೋದು, ಒಬ್ಬೊಬ್ಬರಲ್ಲಿ ನಿಧಾನ ಆಗ್ಬೋದು, ಒಬ್ಬೊಬ್ಬರಲ್ಲಿ ತಿಂಗಳಾನ್ಗಟ್ಟೆ ವರ್ಷಾನ್ಗಟ್ಟಲೆ ಹೋಗ್ಬೋದು. ಬಟ್ ಅಲ್ಟಿಮೇಟ್ಲಿ ಪ್ರೋಗ್ರೆಸ್ ಅಂತೂ ಆಗೇ ಆಗುತ್ತೆ. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಒಂದು 10 ವರ್ಷ ಅಥವಾ 15 ವರ್ಷಕ್ಕೆ ಮುಂಚೆ ಇದ್ದಿದ್ದಕ್ಕಿಂತ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಇರೋದಂತೂ ಅದು ಇದ್ದೇ ಇರುತ್ತೆ. ದೇ ಆರ್ ಪ್ರೋಗ್ರೆಸಿವ್. ಯಾವುದು ಪ್ರೋಗ್ರೆಸ್ ಆಗುತ್ತೆ, ಯಾವುದು ಎಷ್ಟರ ಮಟ್ಟಕ್ಕೆ ಪ್ರೋಗ್ರೆಸ್ ಆಗುತ್ತೆ, ಯಾವುದು ಮೊದಲು ಬರುತ್ತೆ, ಯಾವುದು ಆಮೇಲೆ ಬರುತ್ತೆ ಅನ್ನೋದು ಎಂಟೈರ್ಲಿ ಇಂಡಿವಿಜುವಲಿಸ್ಟಿಕ್. ಕೆಲವೊಬ್ರಿಗೆ ಟ್ರೆಮರ್ಸ್ ಬೇಗ ಬರ್ಬೋದು, ಕೆಲವೊಬ್ಬರಿಗೆ ಬ್ಯಾಲೆನ್ಸ್ ಬೇಗ ಹೋಗ್ಬೋದು, ಕೆಲವೊಬ್ಬರಿಗೆ ಬೇರೆ ನಾನ್ ಮೋಟರ್ ಸಿಂಪ್ಟಮ್ಸ್ ಜಾಸ್ತಿ ಇರ್ಬೋದು, ಕೆಲವೊಬ್ರಿಗೆ ಮೆಮೊರಿ ಇಶ್ಯೂಸ್ ಬೇಗ ಬರ್ಬೋದು. ಪ್ರತಿಯೊಬ್ಬರಿಗೂ ಬೇರೆ ಥರ ಇರುತ್ತೆ. ಬಟ್ ಪ್ರೋಗ್ರೆಷನ್, ಎಸ್, ಸ್ಪೀಡ್ ಆಫ್ ಪ್ರೋಗ್ರೆಷನ್, ಯಾವುದು ಎಷ್ಟು ಬೇಗ ಡಿಟೀರಿಯೇಟ್ ಆಗುತ್ತೆ, ಆಲ್ ಆಫ್ ದ್ಯಾಟ್ ಇಸ್ ಕ್ವೈಟ್ ಇಂಡಿವಿಜುವಲಿಸ್ಟಿಕ್. ಓಕೆ. ಸೊ ಇದು ಒಂದು ಇಂಟ್ರೊಡಕ್ಟರಿ ಎಪಿಸೋಡ್ ಆಫ್ ಪಾರ್ಕಿನ್ಸನ್ಸ್ ಆಗಿತ್ತು. ಇನ್ನೂ ಡೀಟೇಲ್ ಆಗಿ ಇನ್ ಡೆಪ್ತ್ ಮಾತಾಡ್ತಾ ಹೋಗೋಣ ನಮ್ಮ ಫ್ಯೂಚರ್ ಎಪಿಸೋಡ್ಸಲ್ಲಿ. ಸರ್, ಥ್ಯಾಂಕ್ ಯು ಸೊ ಮಚ್.